ಎಲ್ಲೋಗೋನೆ ಅನ್ನೋದೇ ಗೊತ್ತಿಲ್ವಲ್ಲ. ಇವತ್ತು ಬಂದ್ಬಿಡೋ ಅವನು ಇಷ್ಟೊತ್ತಿಗೆ ಒಂದು ಬೌನ್ಸ್ ಆದರು. ಇಲ್ಲೂ ಇಲ್ಲ ಅವನು, ಇಲ್ಲೂ ಇಲ್ಲ. ಎಲ್ಲೋದವನು ಬೆಳಿಗ್ಗೆಯಿಂದ ಬೇರೆ ಕಾಣಿಸ್ತಾ ಇಲ್ಲ. ನಮ್ಮಮ್ಮ ಹೇಳ್ತು ಬೆಳಿಗ್ಗೆಯಿಂದ ಒಂದು ಸತಿ ಒನ್ ಟೈಮ್ ಆದರೂ ಬಂದೇ ಬರ್ತಾರೆ ಮನೆಗೆ. ಇಷ್ಟೊತ್ತಿಗೆ ಬರಬೇಕಿತ್ತಲ್ಲ. ಹೇ ಗಾಯ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಇವಾಗ ಇಷ್ಟು ತಿಂಡಿಗೆ ಅಂತ ಬಂದೆ, ಅಂಗಡಿಯೆಲ್ಲ ಓಪನ್ ಮಾಡಿಬಿಟ್ಟು. ಇವಾಗ ನಮ್ಮಮ್ಮ ಫೋನ್ ಮಾಡಿದ್ರು ತಿಂಡಿಗೆ ಬಾ ಅಂತ. ಇವಾಗ ತಿಂಡಿಗೆ ಬಂದಿದ್ದೀನಿ, ತಿಂಡಿ ಮಾಡಬೇಕು. ದೋಸೆ ಹಾಕಿದ್ದಾರೆ. ನಾನು ಆಲ್ಮೋಸ್ಟ್ ಅಲ್ಲಿ ತಿಂಡಿ ತೋರಿಸ್ಬೇಕಾರೆಲ್ಲ ದೋಸೆ ಹಾಕಿರ್ತಾರೆ, ಇಲ್ಲ ಅಂದರೆ ಏನಾದರೂ ಬೇರೆ ಬೇರೆ ತಿಂಡಿ ಮಾಡಿರ್ತಾರೆ. ದೋಸೆಗೆ ಏನಿದೆ ಅಂತ ಗೊತ್ತಿಲ್ಲ. ಅವ್ರು ಹಾಕ್ತವ್ರೆ ಫೋನಲ್ಲಿ ಮಾತಾಡಿಕೊಂಡು. ಅವ್ರು ತಿಂಡಿ ಕೊಡೋವರೆಗೂ ಕಾಯ್ದುಬಿಟ್ಟು ತಿಂಡಿ ತಿಂದ್ಬಿಟ್ಟು, ಇವತ್ತೇನೋ ಕರೆಂಟ್ ಇರಲ್ಲ ಅಂತ 10 ಗಂಟೆ ಮೇಲೆ ಏನು ಗೊತ್ತಿಲ್ಲ. ಅದಕ್ಕೆ ಸ್ವಲ್ಪ UPS ಅಲ್ಲಿ ಚಾರ್ಜ್ ಆಗಿಬಿಟ್ಟು ಬಂದಿದ್ದೀನಿ. ಚಾರ್ಜ್ ಆಗಲಿ ಅಂತ. ಏನಿದು ಹೂವನ ಯಾವುದೋ ಚಿಪ್ಸ್ ನೋಡ್ಬಿಟ್ಟು ನಾನು ಹೂವು ಅಂದ್ಬಿಟ್ಟು ನೋಡ್ತಾ ಇದ್ದೀನಿ. ತಿನ್ನಲ್ಲ ಚಿಪ್ಸ್ ಗಿಪ್ಸ್ ನಾನು ಇವಾಗ ಬೆಳಗ್ಗೆನೆ. ತಿಂಡಿ ಮಾಡ್ತಾಯಿದ್ದೀನಿ. ತಿಂಡಿ ಮಾಡ್ತಾ ಬೇಡ ತಿನ್ಬಿಟ್ಟು ತಿಂಡಿ ಮಾಡ್ಬಿಟ್ಟು ಸಿಗ್ತೀನಿ. ದೋಸೆ ಸಾಂಬಾರು. ಇವಾಗ ಜಸ್ಟ್ ತಿಂಡಿ ಮುಗಿಸ್ಕೊಂಡು ಅಂಗಡಿ ಹತ್ರ ಹೋಗ್ತಾ ಇದ್ದೀನಿ. ಅಂಗಡಿಗೆ ಹೋಗಬೇಕು ಇವಾಗ. ತುಂಬ ಟೈಮ್ ಏನಾಗಿಲ್ಲ. ನಾನು ಬಂದು ಒಂದು ಹಾಫ್ ಆನ್ ಅವರ್. ಇವತ್ತು ನಮ್ಮ ಓರಿಯೋ ಕೂಡ ಬಂದಿಲ್ಲ ಬೆಳಗ್ಗೆಯಿಂದ, ಯಾಕೋ ಅನ್ನೋದು ಗೊತ್ತಿಲ್ಲ. ಅದು ಡಿಸೈನ್ ಫ್ಲವರ್ ಬಿಟ್ಬಿಟ್ಟೈತೆ, ಚೆನ್ನಾಗೈತೆ. ನಾನು ಕರೆಕ್ಟಾಗಿ ಹೇಳೋ ಟೈಮಿಗೆ ಅಂಕಲ್ ಏನೋ ಹೇಳ್ತಾರೆ. ಹೇಳ್ಬಿಟ್ಟು ಹೋಗ್ಲಿ ಅಂತ ಸುಮ್ಮನಿದ್ದೆ. ಹಲೋ, ನಮ್ಮ ಟ್ಯಾಬ್ಲೆಟ್ ಕುಡಿತಾರೆ. ನಾನು ಅಂಗಡಿ ಹತ್ರ ಹೋಗ್ತೀನಿ, ಆಮೇಲೆ ಬರ್ತೀನಿ ಮನೆ ಹತ್ರ. ಇವತ್ತು ಬಂತು ನೋಡಿ. ಒಂದು ನಿಮಿಷ ಬಿಟ್ಟರೆ ಬರ್ತದೆ, ಒಂದು ನಿಮಿಷ ಇಟ್ಕೊಳಕ್ಕಾಗಲ್ಲ. ಅಷ್ಟೇ. ಸ್ಟಾರ್ಟಿಂಗಲ್ಲಿ ಬಂತು. ಸ್ಟಾರ್ಟಿಂಗಲ್ಲಿ ಪವರ್ ಇರುತ್ತಲ್ಲ, ಬರುತ್ತೆ. ಆಮೇಲೆ ಬರಲ್ಲ. ಊಟಕ್ಕೆ ಬಂದಿದ್ದೀನಿ, ಊಟ ಮಾಡಬೇಕು. ನಮ್ಮಮ್ಮ ಊಟ ಮಾಡಿಬಿಟ್ಟು ಮಲ್ಗವ್ರೆ, ರೆಸ್ಟ್ ಮಾಡ್ತವ್ರೆ. ನಾನು ಊಟ ಮಾಡೋಕ್ಕೆ ಅಂತ ಬಂದಿದ್ದೀನಿ. ನೋಡ್ತೀನಿ ಏನು ಮಾಡೋರೆ. ಸಾಂಬಾರು ಫಸ್ಟು, ಮೂಲಂಗಿ ಬೇಳೆ ಸಾರು ಇದೆ, ರೈಸ್ ಇದೆ. ಅಮ್ಮ ನೆಂಚ್ಕೊಳಕ್ಕೆ ಏನು ಇಲ್ವಲ್ಲಮ್ಮ? ರಾಜೇಶ್ವರಿ ಮಾಡ್ಕೊಡಿ, ಹೋಗ್ಲಿ ತಿಂತೀನಿ. ಟಿ ವಿ ಹಾಕೋಣ ಫಸ್ಟು. ಟಿ ವಿ ಇಷ್ಟೊತ್ತು ಫೋನ್ ಇಲ್ಲೇ ನಮ್ಮ ಅಪ್ಪನ ಕೈಲಿ ಕೊಟ್ಟು ಕಳಿಸಿದ್ದೆ. ಚಾರ್ಜ್ ಹಾಕಿರಿ, ಚಾರ್ಜ್ ಆಯ್ತಾ ಇರಲಿ, ನಾನು ಬಂದು ಎತ್ಕೊತೀನಿ ಆಮೇಲೆ ಅಂತ. ಹೆಂಗೋ ಫುಲ್ ಚಾರ್ಜ್ ಆಗೈತೆ. ಊಟ ಮಾಡ್ಕೊಂಡು ತಗೊಂಡು ಹೋಗ್ಬೋದು. ಈಗ ಖಾರ ಬರುತ್ತಲ್ಲ ಅದು ಇದೆ ಎಲ್ಲ ಅದೇ ಅದು ಬೇಕು, ಇನ್ಯಾವುದು ಬೇಡ ನನಗೆ. ಎಲ್ಲ ಇದೆ. ಎಲ್ಲಿದೆ ಅಲ್ಲಿ? ಎಲ್ಲಿ ಕಾಣಿಸ್ತಾನೆ ಇಲ್ಲ. ಎಲ್ಲೈತೆ ಅದು? ನಾವು ಕೊಡುತ್ತೇವೆ, ನಾವು ಹುಡುಕಿ ಕೊಡುತ್ತೇವೆ ತಮಗೆ. ಹುಡುಕಿ ಕೊಡುತ್ತೇವೆ. ಆಯಲ್ ಹಾಕಿದ್ರು, ಸ್ಟವ್ ಹಚ್ಚಿ, ಇದು ಎಷ್ಟು ಶರಾಬ್ ಬಾಟ್ಲು ಶರಾಬ್ ಬಾಟ್ಲು ಕಣಮ್ಮ ಅದು. ನೋ ಕೊಡಮ್ಮ ಇಲ್ಲಿ. ತಗೊಳ್ಳಿ ಸರ್, ಇಟ್ಕೊಳ್ಳಿ ಸರ್. ನಾವು ಹಪ್ಪಳ ತೆಗಿಯುತ್ತೆ ನೋಡಿ. ಇದು ಒಳಗೆ ಜ್ಯೂಸ್ ಕುಡಿಯಕ್ಕೆ ಇಡಮ್ಮ. ಇಂಥದ್ನೆಲ್ಲ ಜ್ಯೂಸ್ ಕುಡಿಯಕ್ಕೆ ಇಡಬೇಕು. ಜ್ಯೂಸ್ ಥರ ಇದನ್ನ ಯಾರು ಕುಡಿದ್ಬಿಟ್ರೆ ಮುಗೀತು ಅವ್ರ ಕತೆ ಅಷ್ಟೇ. ಏನಿಲ್ಲ, ನಾನ್ ಸ್ಟಾಪಾಗಿ ಒಯ್ತಾ ಇರ್ತಾರೆ. ಹಿಂಗೆ ಒಂದು ಇಷ್ಟು ಬಾಟ್ಲೆಲ್ಲ ಇರೋದೆಲ್ಲ ಕುಡಿದ್ರೆ ನಾನ್ ಸ್ಟಾಪು. ಆಮೇಲೆ ರೆಡ್ ಕಲರ್ ಬಟ್ಟೆ ಕಟ್ಬೇಕಾಯ್ತದೆ. ಖಾರ ಇರೋದು ಅದು ಯಾವುದೋ ಇನ್ನೊಂದು ಚೆನ್ನಾಗಿರಲ್ಲ. ಅಲ್ಲಿ ಕೆಳಗಡೆ ಐತೆ ಅದು ಎಲ್ಲ ಒಂದೇ ಸೋನು. ಇದೆಲ್ಲ ಕಣಮ್ಮ, ಚೆನ್ನಾಗಿರಲ್ಲ. ಇದು ಚಿಕ್ಕದು ಅಂತದ್ದು. ಅದ್ರಲ್ಲಿ ರೆಡ್ ಕಲರ್ ತರಿಸಿಲ್ಲ. ಎಣ್ಣೆ ಹಾಕು, ಹಾಕಕ್ಕೆ ಕೊಟ್ರ ನಿನ್ಗೆ ಇಟ್ಕೊಂಡು ಪ್ರದರ್ಶನ ಮಾಡೋದು. ವಿಡಿಯೋ ಮಾಡಕ್ಕೆ ಕೊಟ್ರೆ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ನೋಡಪ್ಪ, ಇದೇ ಇರೋದು. ನಾನು ಒಂದು ಸಾಕೇನಮ್ಮ? ನೋಡಮ್ಮ. ಸಾಕು ನೋಡೋ, ಇಷ್ಟೇ ಇರೋದು. ಅವ್ನು ಕರ್ಕೊಂಬತ್ತೀನಿ. ಅವ್ನು ಫುಡ್ ಬಂದೈತೆ. ಅವ್ನು ಫುಡ್ ನೋಡಿದ ತಕ್ಷಣ ಇವತ್ತು ಕೂಗ್ತೀನಿ, 1-2 ಸೌಂಡ್ ಹಾಕ್ತೀನಿ. ಇಲ್ಲೆಲ್ಲರೂ ಇದ್ರೆ ಇಟ್ಬಿಟ್ಟು ಬರ್ತಾನೆ. ಸೌಂಡು ಫುಲ್ ಜೋರಾಗಿ ಸೌಂಡ್ ಮಾಡ್ತಾನೆ ಬಂದಿದ ತಕ್ಷಣ. ಬರ್ಬೇಕಿತ್ತು ಬೆಳಿಗ್ಗೆ. ಒಂದ್ಸಲಿ ವಿಸಿಟೇ ಮಾಡಿಲ್ಲ ಇವತ್ತು.
ವರಿಯಾ ಇಲ್ಲ ಇವತ್ತು ಬಂದೇ ಇಲ್ಲ, ಎಲ್ಲವೂ ಗೊತ್ತಿಲ್ಲ. ಇವತ್ತು ಆ ಕಡೆ ಒಂದು ಸತಿ ಕೂಗ್ತೀನಿ, ಎಲ್ಲವೂ ಗೊತ್ತಿಲ್ಲ ಇವತ್ತಿನ್ನು. ಬೆಳಗ್ಗೆಯಿಂದ ಒಂದು ಸತಿನೂ ಬಂದಿಲ್ಲ, ನಾನು ನೋಡೇ ಇಲ್ಲ ಇವತ್ತು ಒಂದು ಬೆಳಗ್ಗೆಯಿಂದ. ವರಿಯಾ ವರಿಯಾ ಇಲ್ಲೇ ಮಲ್ಗ ಒಂದು ಸಜ್ಜದ ಮೇಲೆ, ಇವತ್ತು ಇಲ್ಲೂ ಇಲ್ಲ. ಎಲ್ಲೋಗೋನೆ ಅನ್ನೋದೇ ಗೊತ್ತಿಲ್ವಲ್ಲ. ಇವತ್ತು ಬಂದ್ಬಿಡು ಅವನು ಇಷ್ಟೊತ್ತಿಗೆ ಒಂದು ರೌಂಡ್ಸ್ ಆದರೂ. ಇಲ್ಲೂ ಇಲ್ಲ ಅವನು, ಇಲ್ಲೂ ಇಲ್ಲ. ಎಲ್ಲೋದ ಅವನು, ಬೆಳಿಗ್ಗೆಯಿಂದ ಬೇರೆ ಕಾಣಿಸ್ತಾ ಇಲ್ಲ. ನಮ್ಮಮ್ಮ ಹೇಳ್ತು ಬೆಳಿಗ್ಗೆಯಿಂದ ಒಂದು ಸತಿನ ಒಂದು ಟೈಮ್ ಆದರೂ ಬಂದೇ ಬರ್ತಾರೆ ಮನೆಗೆ. ಇಷ್ಟೊತ್ತಿಗೆ ಬರ್ಬೇಕಿತ್ತಲ್ಲ, ಬಂದಿಲ್ಲ ಯಾಕೋ. ಇಲ್ಲ ಕಣಮ್ಮ ಅವನಲ್ಲಿ ಎಲ್ಲ ಹೋಗಿರ್ತಾನೆ. ಇಲ್ಲ ಇಷ್ಟೊತ್ತಿಗೆ ಬಂದ್ಬಿಡು ಅವನು, ಒಂದು ರೌಂಡ್ ಆದರೂ ಬರೋನು. ನೋಡಮ್ಮ ಆ ಕಲರ್ ನಾನು ಹೇಳಿ ಇಲ್ವಲ್ಲ, ಇದ್ರೆ ನಾನು ಏನು ಮಾಡ್ಕೊಡೋಕೆ ಕಷ್ಟನಾ? ಇಲ್ಲಿ ಅದೇ ಕೊಡಿ, ಅದೇ ತಿಂತೀನಿ. ಅದಾದರೆ ಚೆನ್ನಾಗಿರ್ತದೆ, ಇದೆಲ್ಲ ನಾರ್ಮಲ್ ಇದ್ದಂಗೆ ಇರ್ತದೆ. ಎಲ್ಲೋ ಬಂದ, ಎಲ್ಲೋ ಬಂದ, ಹೋಗಿದೆ, ಎಲ್ಲೋ ಬಂದ್ಬಿಟ್ಟವನೆ. ಎಲ್ಲಿ ಅವನು? ಅವನಲ್ಲ, ಬಂದಿಲ್ಲ ಅವನು. ಎಲ್ಲೋ ಬರ್ತಾನೆ ಆಮೇಲೆ ಅನಿಸ್ತದೆ. ಎಲ್ಲೋ ಅವನು ಯಾರಿಗೆ ಗೊತ್ತು. ಬರ್ತಾನೆ ಒಟ್ಟಿನಲ್ಲಿ, ಲೇಟಾಗಿ ಬರ್ತಾನೆ. ಫುಡ್ಡಿ ನಮ್ಮಮ್ಮ ಇದು ಹಪ್ಪಳ ಬೇಯಿಸ್ಬೇಕಾದ್ರೆ ಬಂದ್ಬಿಡೋನು. ಸ್ಮೆಲ್ಗೆ ಎಷ್ಟು ದೂರ ಇದ್ರೂ ಬರ್ತಾನೆ. ಮತ್ತು ಯಾಕೋ ಇನ್ನೂ ಬಂದಿಲ್ಲ. ನಾನು ಇಲ್ಲಿದ್ದೋಗೈತೆ ಇದ್ರಲ್ಲ. ಇವತ್ತು ಬೆಳಿಗ್ಗೆ ಇಲ್ಲೆಲ್ಲ ಶೇಪ್ ಕೊಟ್ಕೊಂಡಿರೋ ನೀಟಾಗಿ ಅದೇ ಸಿಕ್ತು. ಹುಡುಕ್ಬಿಟ್ಟು ಮಾಡಿಕೊಟ್ಟವ್ರೆ. ಇದು ಚೆನ್ನಾಗಿರ್ತದೆ, ಒಂಥರ ಸ್ಪೈಸಿಯಾಗಿರುತ್ತೆ. ಅದಕ್ಕೋಸ್ಕರ ಇದು ಇಷ್ಟ. ಬೇರೆದೆಲ್ಲ ಅಷ್ಟು ಚೆನ್ನಾಗಿರಲ್ಲ, ಉಪ್ಪು. ಇದಾದರೆ ಸ್ಪೈಸಿಯಾಗಿರುತ್ತೆ, ಅದಕ್ಕೆ ಇದೆ ಜಾಸ್ತಿ ಇಷ್ಟ ನಮಗೆ. ಗಾಯ್ಸ್ ಸಂಜೆ ಆಯ್ತಲ್ಲ, ಅದಕ್ಕೆ ಬ್ಲ್ಯಾಕ್ ಟೀ ಮಾಡೋಕ್ಕೆ ಅಂತ ಬಂದಿದ್ದೆ. ಈಗ ಬ್ಲ್ಯಾಕ್ ಟೀ ಕುಟ್ಕೊಂಡು ಮತ್ತೆ ಅಂಗಡಿ ಹತ್ರ ಹೋಗ್ಬೇಕು. ಅಂಗಡಿ ಹತ್ರ ಹೋಗ್ದಲ್ಲೇ ಮಲ್ಕೊಂಬಿಟ್ಟಿದ್ದೆ ನಾನು. ಸಂಜೆ ಹೊತ್ತು ನಾಳೆಯಿಂದ ಬರೋದೇ ಇಲ್ಲ ನಾನು. ಮಧ್ಯಾಹ್ನದ ಹೊತ್ತು ಬಂದ್ರೂ ರಿಟರ್ನ್ ಹೊಂಟೋಯ್ತೀನಿ, ಬಂದರೆ ಮಲ್ಕೊಂಬಿಡೋದು ಜಾಸ್ತಿ. ಬ್ಲ್ಯಾಕ್ ಟೀ ಆಗಲಿ, ಬ್ಲ್ಯಾಕ್ ಟೀ ಆಗೋದು ಬೇಜಾನ್ಸತಿ ವಿಧಾನ ನೋಡಿರ್ತೀರ ಅನ್ಸೋದು. ಅದರಲ್ಲಿ ಏನು ಬೇರೆ ಏನು ಸ್ಪೆಷಲ್ ಇಲ್ಲ. ಬ್ಲ್ಯಾಕ್ ಟೀ ಕುಟ್ಕೊಂಡು ಅಂಗಡಿ ಹತ್ರ ಹೋಗ್ತೀವಿ ನಾವು ಇವಾಗ ರಿಟರ್ನ್. ಮತ್ತೆ ಇಲ್ಲೇನು ನಮಗೇನು ಒಬ್ಬರೇ ಮನೇಲಿದ್ದರೆ ಬೇಜಾರು. ಮಮ್ಮಿ ಇದ್ದರೆ ಟೈಮ್ ಪಾಸ್ ಮಾಡ್ತೀವಿ. ಮಮ್ಮಿನೂ ಎಲ್ಲೋ ಈಚೆ ಹೋಗಿದ್ದಾರೆ, ಬರ್ತಾರೆ ಅವರು, ಕುಟ್ಕೊಂಡು ಹೋಗ್ತೀವಿ. ಇವಾಗ ಬಂದ ತಿನ್ನೋಕ್ಕೆ ಅಂತ ಕರ್ದಿದ ತಕ್ಷಣ ಬಂದ್ಬಿಟ್ಟು ಆ ಬಾಕ್ಸ್, ಅದು ಕರ್ದಿದ ತಕ್ಷಣ ಬರಲಿಲ್ಲ. ಬಾಕ್ಸ್ ಇಟ್ಕೊಂಡು ಅಲ್ಲಾಡಿಸ್ದಾಗ ಬಂದಿದ್ದವನು. ಅಲ್ಲಿವರೆಗೂ ಕ್ಯಾರೆ ಅನ್ನಲಿಲ್ಲ. ಇವಾಗ ಬಂದು ತಿಂತಾವನೆ. 2000 years later. ಗೈಸ್ ಇವಾಗ ಊಟ ಎಲ್ಲ ಮುಗಿಸ್ಕೊಬಂದು ಮಲ್ಕೋಬೇಕು ಎಡಿಟ್ ಮಾಡಿಬಿಟ್ಟು. ಇವಾಗ ಎಡಿಟ್ ಮಾಡೋಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಅದಕ್ಕೋಸ್ಕರನೇ ಬಂದಿದ್ದೀನಿ. ಯಾಕೋ ಇವಾಗ ಸ್ವಲ್ಪ ಮೂಡ್ ಸರಿ ಇಲ್ಲ, ಜಲ್ದಿ ಎಡಿಟ್ ಮಾಡ್ಬಿಟ್ಟು ಮಲ್ಕೊಂಬಿಡ್ಬೇಕು. ಸ್ವಲ್ಪ ಯಾಕೋ ಕೋಲ್ಡ್ ಆದಂಗಲ್ವ, ಅದಕ್ಕೆ ಒಂದು ಸ್ವಲ್ಪ ಇರಿಟೇಷನ್ ಆದಂಗೆ ಆಗ್ತದೆ. ಅದಕ್ಕೋಸ್ಕರನೇ ಜಲ್ದಿ ಎಡಿಟ್ ಮಾಡಿಬಿಟ್ಟು ಮಲ್ಕೊಂಬಿಡ್ತೀನಿ. ಸೊ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್.